ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ಆಲೂಗಡ್ಡೆ ಮೇಲಿನ ಸಿಪ್ಪೆ ಸುಲ್ಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದ ಕಪ್ಪಾಗಬಾರ್ದು ಅಂತೇಳಿ ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬಾ ಸರಿಯಾಗಿ ಬರುತ್ತೆ. 2 ಆಲೂಗಡ್ಡೆ ನಾನು ಇದೇ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ತುರ್ಕೊಂಡು ನೀರಿನಲ್ಲೇ ಹಾಕಿಡಬೇಕು ಅದಕ್ಕೆ ಮತ್ತೆ, ಯಾಕಂದರೆ ಅದು ಕಪ್ಪಾಗುತ್ತೆ ಹೊರಗಡೆ ಬಿಟ್ಟರೆ. ಹೀಗಾಗಿ ನೋಡಿ, 2 ಆಲೂಗಡ್ಡೆ ನಾನು ತುರ್ಕೊಂಡಿನಿ. ನೀವು ಸಣ್ಣ ಇದ್ದೀವಿ ಅಂದ್ರೆ ಒಂದು 3 ತೊಗೊಳ್ಳಿ, ನಾನು ದೊಡ್ಡ ಇದ್ದೀವಿ ಅಂದರೆ 2 ತೊಗೊಂಡಿದ್ದೀನಿ. ಇವಾಗ ನೀರಿನಲ್ಲಿ ಹಾಕ್ಕೊಂಡಿದ್ದನ್ನು ನಾನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ನೀರ್ಲಿಂತ ನಾನಿವಾಗ ಬೇರೆ ಮಾಡ್ಕೊತಿದ್ದೀನಿ ಈ ರೀತಿ ಜಲ್ಡಿಯಲ್ಲಿ. ಈ ರೀತಿ ಜಲ್ಡಿ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೋದು, ಅಥವಾ ಕೈಲಿಂತನೇ ಒತ್ತಿಯಾಗಿ ಹಿಂಡ್ಕೊಂಡು ತೊಗೋಬೋದು. ಇದನ್ನು ನೋಡಿ, ಕ್ಲೀನಾಗಿ ನಾನು ಯಾರನ್ನು ಸೋಸ್ಕೊಂಡು ಸ್ವಲ್ಪ ಹಿಂಡ್ಕೊಂಡು ತೊಗೊತಿದ್ದೀನಿ. ನೀರು ಇರಬಾರ್ದು, ಆ ರೀತಿ